Hey guys, good morning. Welcome to DIY by Nisha. Firstly, I wish you happy New Year 2025. 12 ತಿಂಗಳು ತುಂಬಾ ಜಾಯ್ಫುಲ್ ಆಗಿರಿ, ತುಂಬಾ ಖುಷಿಯಿಂದಿರಿ ಆ್ಯಂಡ್ ನಿಮ್ದು 365 ಡೇಸ್ ತುಂಬಾ ಪೀಸ್ಫುಲ್ ಆಗಿರಲಿ ಅಂತ ನಾನು ದೇವರಲ್ಲಿ ಪ್ರೇಯರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಇಯರಿಂಗ್ಸಲ್ಲಿ ಯಾವ್ಯಾವ ಕಲೆಕ್ಷನನ್ನು ಮಾಡಿದ್ದೀನಿ ಅಂದರೆ ಸ್ಪೆಷಲಿ ಸಿಲ್ಕ್ ಥ್ರೆಡ್ಡಲ್ಲಿ ಅದನ್ನು ನನ್ನ ಎಲ್ಲ ಕಲೆಕ್ಷನನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಿದ್ದೀನಿ. ಸೊ ಇದು ಬಂದುಬಿಟ್ಟು ಸ್ಪೆಷಲಿ ನನಗೆ ಒಂದು ಹಳದಿ ಫಂಕ್ಷನ್ ಇದ್ದು ಆರ್ಡರ್ ಸಿಕ್ಕಿತ್ತು. ಬೇಸಿಕಲಿ ನಿಮ್ಗೆ ಗೊತ್ತಿರೋ ಥರ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತೀನಿ, ಒಂದು ಯಾವುದಾದ್ರೂ ಡಿಸೈನನ್ನು ನಾನು ಕ್ರಿಯೇಟ್ ಮಾಡಿದರೆ ಸೊ ಅದರಲ್ಲೇ ಬೇರೆ ಬೇರೆ ಕಲರನ್ನು ನಾನು ಮಾಡೋದು. ಓಕೆ, ಅಂದರೆ ಒಂದು ಡಿಸೈನಲ್ಲಿ ಡಿಫ್ರೆಂಟ್ ಕಲರ್ ಒಂದು ಮಲ್ಟಿಪಲ್ ಕಲರಲ್ಲಿ ಇಯರಿಂಗ್ಸನ್ನು ಮಾಡೋದು ನನಗೆ ಅಭ್ಯಾಸ. ಸೊ ಆದ್ದರಿಂದ ನಾನು ಡಿಫ್ರೆಂಟ್ ಡಿಸೈನ್ ಇದ್ದು ಆಲ್ಮೋಸ್ಟ್ ಒಂದು ಯೆಲ್ಲೋ ಕಲರ್ ಇದ್ದು ಯಾವ್ಯಾವ ಇಯರಿಂಗ್ಸನ್ನು ಕ್ರಿಯೇಟ್ ಮಾಡಿದ್ದೆ ಅದನ್ನು ನಾನು ಈ ಆರ್ಡರಿಗೆ ಕೊಡ್ತಾಯಿದ್ದೀನಿ. ಸೊ ಮೋಸ್ಟ್ ಪ್ರಾಬಬ್ಲಿ ನನಗೆ ಆರ್ಡರ್ ಬಂದಿತ್ತು ಎಲ್ಲ ಡಿಸೈನಲ್ಲಿ ಯೆಲ್ಲೋ ಕಲರ್ ಯಾವುದಿದೆ ಮ್ಯಾಚ್ ಆಗೋವಂಥದ್ದು ನಾನು ಈ ವಿಡಿಯೋದಲ್ಲಿ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇದನ್ನು ಬಿಟ್ಟು ಅವರಿಗೆ ಒಂದು ಸ್ವಲ್ಪ ತುಂಬಾ ಗ್ರ್ಯಾಂಡ್ ಆಗಿರಬೇಕು ಅಂತ ಹೇಳಿದರು. ಅದಕ್ಕೆ ಮತ್ತೆ ಆ ಡಿಸೈನನ್ನು ನಾನು ನೆಕ್ಸ್ಟ್ 2 ಡೇಸಲ್ಲಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಈ ಎಲ್ಲ ಇಯರಿಂಗ್ಸು ನನಗೆ ಒಂದೇ ಲೇಡಿಯಿಂದ ಬಂದಿರೋದು, ಅಂದರೆ ಆರ್ಡರ್ ಬಂದಿರೋದು. ತುಂಬಾ ಖುಷಿ ಆಗ್ತಾಯಿದೆ. ಯಾಕಂತ ಹೇಳಿದರೆ ಡೆಫಿನೆಟ್ಲಿ ಇಷ್ಟೊಂದು ಇಯರಿಂಗ್ಸನ್ನು ಮಾಡಬೇಕಿದ್ರೆ ಅದಕ್ಕೆ ಟೈಮ್ ಬೇಕಾಗುತ್ತೆ, ನಿಮ್ಮ ಎಫರ್ಟ್ ಬೇಕಾಗುತ್ತೆ, ಪೇಷನ್ಸ್ ಸ್ಪೆಷಲಿ ಪೇಷನ್ಸ್ ತುಂಬಾ ಇರಬೇಕಾಗತ್ತೆ. ಕಾನ್ಸಂಟ್ರೇಷನ್, ಫೋಕಸ್ ಮಾಡೋದಾಗಿರಲಿ, ಟೈಮ್ ಟು ಟೈಮ್ ಅಂದರೆ ನಿಮಗೆ ಆರ್ಡರ್ ಬಂದ ಟೈಮಲ್ಲಿ ಕೊಡೋದಾಗಿರಲಿ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನನಗೆ ಏನು ಅವರು ಕೇಳಿದರು ಅಂದರೆ ಚಿಕ್ಕ ಮಕ್ಕಳಿಗೆ ಚಿಕ್ಕ ಇಯರಿಂಗ್ಸ್ ಆಗಿರಲಿ ಅಥವಾ ಬ್ಯಾಂಗಲ್ಸ್ ಆಗಿರಲಿ, ಸೊ ಅಕಾರ್ಡಿಂಗ್ಲಿ ನಾನು ನನ್ನ ಹತ್ರ ಯಾವುದೆಲ್ಲ ಇತ್ತು ಅದನ್ನು ನಾನು ಮ್ಯಾಚ್ ಮಾಡಿಬಿಟ್ಟು ಸೊ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಅವರಿಗೆ ನಾನು ಕೊಡೋಕ್ಕೆ ಅಂತ ಆರ್ಡ್ರ್ ಸೆಟ್ ಮಾಡ್ತಾಯಿದ್ದೀನಿ. ಸೊ ಬೇಸಿಕಲಿ ಅವ್ರು ನನಗೆ ಹೇಳಿದರು ಲೈಕ್ ಎಲ್ಲೋ ಅದರಲ್ಲಿ ಒಂದು ಸ್ವಲ್ಪ ರೆಡ್ ಕಲರ್ ಇರಬೇಕು ಅಂತ ಹೇಳಿಬಿಟ್ಟು. ಸೊ ಆಲ್ಮೋಸ್ಟ್ ನಾನು ಯಾವುದು ಮಾಡಿದ್ದೆ ಬೈ ಲಕ್ಕಿಲಿ ಅದೇ ಕಾಂಬಿನೇಷನ್ ಕಲರ್ ನನಗೆ ಸಿಕ್ಕಿತ್ತು, ಈವನ್ ಗ್ರೀನ್ ಆ್ಯಂಡ್ ಯೆಲ್ಲೋ ಆಗಿರಲಿ. ಸೊ ಇದೇ ರೀತಿ ನಾನು ಅಂದರೆ ಬೈ ಲಕ್ಕಿಲಿ ನನ್ನ ಜೊತೆ ಆಲ್ರೆಡಿ ಇತ್ತು, ಕೆಲವೊಂದು ಇರಲಿಲ್ಲ, ಅದನ್ನು ನಾನು ನನ್ನದೇ ಆದಂಥ ಟೈಮಲ್ಲಿ ನಿಮ್ಗೆ ಗೊತ್ತಿರೋ ಥರ ಆಬ್ವಿಯಸ್ಲಿ ನನಗೆ ಟೈಮ್ ಸಿಕ್ಕಿರಲಿಲ್ಲ, ಬಟ್ ನಾನು ಲೇಟ್ ನೈಟಲ್ಲಿ ಮಾಡಿದ್ದೆ ಕೆಲವೊಂದು ಇಯರಿಂಗ್ಸನ್ನು. ಯಾಕಂದರೆ ಅವರು ಹೇಳಿದರು ಅವ್ರಿಗೆ ಒಂದು ಜಾಸ್ತಿ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು, ಒಂದು 2-3 ದಿನ ಇತ್ತಷ್ಟೇ ಪ್ರೋಗ್ರಾಮಿಗೆ. ಸೊ ಆದ್ದರಿಂದ ನಾನು ಅವರು ಕೇಳಿದ್ದಕ್ಕಿಂತ ಮುಂಚೆನೇ ನಾನು ಎಲ್ಲ ಆರ್ಡ್ರನ್ನು ಕಂಪ್ಲೀಟ್ ಮಾಡಿ ಅವರಿಗೆ ಕೊಟ್ಟಿದ್ದೆ. ಪ್ಲೀಸ್ ಈ ಡಿಸೈನ್ ಯಾವ ರೀತಿ ನಿಮಗೆ ಫೀಲ್ ಆಗಿದೆ, ಅಂದರೆ ಚೆನ್ನಾಗಿದೆಯಾ, ನಿಮಗೆ ಯಾವುದು ಇಷ್ಟ ಆಗಿದೆ ಅಂತ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿ ತನಕ ಚಾನಲನ್ನು ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸೋ ದಟ್ ನಾನು ಇನ್ ಫ್ಯೂಚರ್ ಡೇಸಲ್ಲಿ ಇವಾಗ ಸದ್ಯಕ್ಕೆ ನನ್ನದು ಮೆಹಂದಿ ಕ್ಲಾಸಸ್ ಶುರು ಇದೆ, ಅಂದರೆ ಆನ್ಲೈನ್ ಆ್ಯಂಡ್ ಆಫ್ಲೈನ್ ನಾನು ಮಾಡ್ತಾಯಿದ್ದೀನಿ. ಸೊ ನನಗೆ ಸಡನ್ಲಿ ಸ್ಟ್ರೈಕ್ಔಟ್ ಆಯಿತು. ಅಲಾಂಗ್ ವಿತ್ ದಿಸ್ ನಾನು ಮೆಹಂದಿದ್ದು ಯಾವ ರೀತಿ ಮಾಡೋದಂತ ಒಂದು ವಿಡಿಯೋ ಮುಖಾಂತರ ಸ್ಪೆಷಲಿ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಯಾವ ರೀತಿ ಮಾಡ್ಬೋದು ಅಂತ, ಆ್ಯಂಡ್ ಅದಕ್ಕೆ ಯಾವ ಟಿಪ್ಸನ್ನು ತೊಗೋಬೇಕು, ನನ್ನ ಸ್ಟೂಡೆಂಟ್ಸ್ಗೆ ನಾನು ಏನು ಮಾಡ್ತೀನಿ ಅದನ್ನೇ ನಾನು ವಿಡಿಯೋದಲ್ಲಿ ನಿಮ್ಗಳಿಗೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಬೇಸಿಕಲಿ ಬಿಗಿನಿಂಗ್ ಆಗಿ ಯಾರಿಗೆ ಮೆಹಂದಿ ಕಲಿಬೇಕು ಅವರು ಈ ವಿಡಿಯೋದಲ್ಲಿ ಏನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅದನ್ನು ಕಲಿಬೋದು. ಸೊ ಇದು ಯೆಲ್ಲೋ ಇಯರಿಂಗ್ಸ್ ಬಂದುಬಿಟ್ಟು ಇಷ್ಟೆಲ್ಲ ಕಲೆಕ್ಷನ್ ನನ್ನ ಜೊತೆ ಇತ್ತು. ಸೊ ಮಗುವಿಗೆಲ್ಲ ಬೇಕಂತ ಹೇಳಿದ್ದಕ್ಕೆ ನಾನು ದೊಡ್ಡವರಿಂದ ಚಿಕ್ಕ ಮಗು ತನಕ, ಅಂದರೆ ಒಂದು ಪುಟ್ಟ ಮಕ್ಕಳು ಇರ್ತಾರೆ ಒಂದು 10 years 12 years ಇದ್ದು, ಅವ್ರಿಗೂ ನಾನು ಚಿಕ್ಕ ಇಯರಿಂಗ್ಸನ್ನು ಮಾಡಿ ಕೊಟ್ಟಿದ್ದೆ. ಇದರಲ್ಲಿ ಕ್ವಿಲ್ಲಿಂಗ್ ಆಗಿರಲಿ ಅಥವಾ ನಾನೊಂದು ಸ್ಟೋನ್ ಯೂಸ್ ಮಾಡಿರೋವಂಥದ್ದಾಗಿರಲಿ ಅಥವಾ ಸಿಲ್ಕ್ ಥ್ರೆಡ್ ಆಗಿರಲಿ, ಸೊ ಎಲ್ಲ ರೀತಿಯ ಇಯರಿಂಗ್ಸು ಇದೆ. ಸೊ ಅವ್ರಿಗೂ ತುಂಬ ಖುಷಿಯಾಗಿತ್ತು. ಯಾಕಂತ ಹೇಳಿದರೆ ಸಿಮಿಲರ್ ಪ್ಯಾಟರ್ನ್ ಅಲ್ಲ, ಅಂದರೆ ವೆರೈಟಿ ಆಫ್ ಪ್ಯಾಟರ್ನ್ಸ್ ಇರುತ್ತೆ. ಕಾಂಬಿನೇಷನ್ ಅಥವಾ ಸ್ಟಡ್ ಆಗಿರಲಿ, ಒಂದು ವೆರೈಟಿ ಆಫ್ ಸ್ಟಡ್ಸನ್ನು ನಾನು ಡಿಫ್ರೆಂಟ್ ಇಯರಿಂಗ್ಸಿಗೆ ಹಾಕಿದ್ದೇನೆ. ಸೊ ಅವರಿಗೆ ತುಂಬಾ ಇಷ್ಟ ಆಗಿತ್ತು. ಅವ್ರದ್ದು ನಾನೊಂದು ಶಾರ್ಟ್ಸ್ ಶೇರ್ ಮಾಡಿದ್ದೆ, ಯೂಟ್ಯೂಬ್ ಶಾರ್ಟ್ಸ್.
ಸೊ ಅದನ್ನು ನೋಡಿ ಅವರು ನನಗೆ ಕಾಲ್ ಮಾಡಿದರು, ಓಕೆನಾ. ಸೊ ಬೇರೆ ನಾನು ಹೇಳ್ದೆ ಅಲ್ಲ, ಒಂದು 2-3 ಹೊಸತು ಬೇಕಂತ ಹೇಳಿ, ಅದು ನಾನು ಈ ಇಯರಿಂಗ್ಸನ್ನು ಮಾಡಿರೋದು. ಅವ್ರಿಗೆ ವೈಟಲ್ಲೂ ಬೇಕಂತ ಹೇಳಿದರು. ಆ್ಯಂಡ್ ಇದು ಅಂದರೆ ಹಳದಿಗೆ ಅಂತಲ್ಲ, ಬೇರೆ ಅವರಿಗೆ ಪರ್ಟಿಕ್ಯುಲರಾಗಿ ಬೇಕಿತ್ತು ಡಿಸೈನ್ಸ್. ಸೊ ಬೇರೆ ಒಂದು ಇಯರಿಂಗ್ಸನ್ನು ನೋಡಿ ಇದು ನನಗೆ ಈ ಕಾಂಬಿನೇಷನಲ್ಲಿ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ಸೊ ಈ ಇಯರಿಂಗ್ಸನ್ನು ನಾನು ರೆಡಿ ಮಾಡಿ ಅವ್ರಿಗೇ ಕೊಟ್ಟಿದ್ದೆ. ಇದು ಅಂತೂ ನನಗೂ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು ಇಯರಿಂಗ್ಸ್. ಸೊ ನಿಮಗೂ ಹಂಗೆ ಯಾವುದು ಇಯರಿಂಗ್ಸ್ ಮಾಡಬೇಕು, ಕಾಂಬಿನೇಷನ್ ಕಲರ್ ಸೆಲೆಕ್ಟ್ ಮಾಡಬೇಕು. ಸೊ ಅದು ನಿಮಗೆ ಮಾಡಿದ ನಂತರನೇ ಗೊತ್ತಾಗೋದು ಅದು ಎಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಆಬ್ವಿಯಸ್ಲಿ ಅವರು ಹೇಳ್ತಾ ಇದ್ರು, ಇದು ಅಂದರೆ ಹ್ಯಾಂಡ್ಮೇಡ್ ಅಂತ ಅನಿಸೋದೇ ಇಲ್ಲ, ಒಂದು ನಾವೇನು ಶಾಪಲ್ಲಿ ತೊಗೋತೀವಿ ಅಷ್ಟೊಂದು ಚೆನ್ನಾಗಿದೆ ಫಿನಿಶಿಂಗ್ ಅಂತ ಹೇಳಿಬಿಟ್ಟು ತುಂಬ ಖುಷಿಯಾಯಿತು. ಸೊ ಈ ವಿಡಿಯೋ ಇದು ಯಾವ ರೀತಿ ಮಾಡೋದಂತ ನಾನು ಆಲ್ರೆಡಿ ಇದರದ್ದು ಇಯರಿಂಗ್ಸ್ ಇದ್ದು ಮಲ್ಟಿಪಲ್ ಕಲರಲ್ಲಿ ಮಾಡಿದ್ದು ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ. ಸೊ ನಿಮಗೆ ನಾನು ಎಂಡಲ್ಲೂ ಹಾಕ್ತೀನಿ, ವಿಡಿಯೋ ಏನಾದರೂ ರೆಫರ್ ಮಾಡಬೇಕಲ್ಲ, ನಿಮಗೆ ಸ್ವಂತ ಕಲಿಬೇಕಂತ ಹೇಳಿದರೆ ನೀವು ಆ ವಿಡಿಯೋನ ಡೆಫಿನೆಟ್ಲಿ ರೆಫರ್ ಮಾಡ್ಬೋದು. ಸೊ ಇದು ಬಂದುಬಿಟ್ಟು ಸೇಮ್ ಡಿಸೈನ್ ಇದ್ದು, ನಾನು ನಿಮಗೆ ಆಲ್ರೆಡಿ ಹೇಳಿರೋ ಥರ ಸೇಮ್ ಡಿಸೈನಲ್ಲಿ ನಾನು ಮಲ್ಟಿಪಲ್ ಕಲರನ್ನು ಯೂಶ್ವಲಿ ಮಾಡ್ತೀನಿ. ಸೊ ಒಂದೊಂದು ಸರಿ ಏನಾಗುತ್ತೆ, ಕೆಲವರು ಕೇಳೋರು ಕಸ್ಟಮೈಸ್ ಆಗಿರುತ್ತೆ, ಅಂದರೆ ಅವ್ರದ್ದೇ ಅಕಾರ್ಡಿಂಗ್ ಡ್ರೆಸ್ಸಿಗೆ ಡಿಫ್ರೆಂಟ್ ಸ್ಟಡ್ ಆಗಿರಲಿ ಅದನ್ನು ನಾವು ಚೇಂಜ್ ಮಾಡಿ ನಂತರ ಕೊಡ್ಬೋದು. ಬಟ್ ಆಬ್ವಿಯಸ್ಲಿ ನನಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತಾ ಇತ್ತೋ ಆ ರೀತಿ ನಾನು ಮಾಡಿದ್ದೆ. ಆ್ಯಂಡ್ ಲಾಸ್ಟ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ, ಒಂದು ನನಗೆ ಈವೆಂಟ್ಸ್ ಎಲ್ಲ ಇತ್ತಂತ ಹೇಳಿಬಿಟ್ಟು. ಇಟ್ ವಾಸ್ ರಿಯಲಿ ಗುಡ್. ನಾನು ಹೇಳೋದಂದರೆ ಒಂದೇನಂತ ಹೇಳಿದರೆ, ಅಂದರೆ ಒಂದು ಪರ್ಟಿಕ್ಯುಲರ್ಲಿ ಇಷ್ಟೇ ನನಗೆ ಅಮೌಂಟು ಅಂದರೆ ಪ್ರಾಫಿಟ್ ಸಿಗಬೇಕಂತ ಮಾಡೋದಲ್ಲ, ಬಟ್ ಅದರಲ್ಲೂ ಒಂದು ಚೆನ್ನಾಗಿ ಎಂಜಾಯ್ಮೆಂಟ್ ಇರುತ್ತೆ. ನನಗೆ ತುಂಬಾ ಎಂಜಾಯ್ ಆಗಿದೆ. ಸೊ ಈ ಇಯರಿಂಗ್ಸ್ ನೋಡಿ, ಇದು ತುಂಬಾ ಕ್ಯೂಟ್ ಅನಿಸ್ತಾ ಇತ್ತು ನನಗೆ. ಅಂದರೆ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಇಟ್ಸ್ ಲೈಕ್ ವೆರಿ ಹಾರ್ಡ್ ವರ್ಕ್. ಇದಕ್ಕೆ ನನಗೆ ಬೀಡ್ಸ್ ಎಲ್ಲ ಪೋಣಿಸೋಕ್ಕೆ ಅದು ಇದು ಮಾಡೋಕ್ಕೇ ತುಂಬ ಟೈಮ್ ಹೋಗಿತ್ತು. ಬಟ್ ಇದಕ್ಕೆ ನಾನು ನನ್ನ ಎಫರ್ಟ್ ಆಗಿಬಿಟ್ಟು ಎಷ್ಟು ಚೆನ್ನಾಗಿ ಡಿಸೈನ್ ಫಿನಿಶಿಂಗ್ ಕೊಡಬೇಕು ಅಷ್ಟು ಚೆನ್ನಾಗಿ ಕೊಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ರಿಯಲಿ ಯು ವೋಂಟ್ ಬಿಲೀವ್, ಅಂದರೆ ತುಂಬಾ ಜನಕ್ಕೆ ತುಂಬಾ ಇಷ್ಟ ಆಗಿದೆ. ಯಾಕಂತ ಹೇಳಿದರೆ ಒಂದೇ ಡಿಸೈನನ್ನು ಮಾಡೋದು ಬೋರಿಂಗ್ ಅನಿಸುತ್ತೆ. ಸೊ ಆ ಒಂದು ರೀಸನಿಂದ ನಾನು ಎಲ್ಲನೂ ಡಿಫ್ರೆಂಟ್ ಸ್ಟೈಲಲ್ಲಿ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಈ ವಿಡಿಯೋದಲ್ಲಿ ಪ್ಲೀಸ್ ನೀವು ಕಂಪ್ಲೀಟಾಗಿ ನೋಡಿ, ಯಾಕಂದರೆ ಎಲ್ಲ ರೀತಿ ಇಯರಿಂಗ್ಸನ್ನು ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು ಮಕ್ಕಳಿಗೂ ಹಾಕ್ಬೋದು, ಕ್ಯೂಟ್ ಆಗಿದೆ, ಡಿಫ್ರೆಂಟ್ ಕಲರಲ್ಲಿದೆ, ಕಾಂಬಿನೇಷನ್ ಇದೆ. ಸೊ ಅವರಿಗೇನಾದರೂ ಡಿಫ್ರೆಂಟ್ ಸ್ಟಡ್ ಬೇರೆ, ಇಯರಿಂಗ್ಸ್ ಬೇರೆ, ಈ ಕಲರಲ್ಲಿ ಬೇಕು ಆ ಕಲರಲ್ಲಿ ಬೇಕಂತ ಹೇಳಿದ್ರು ನೀವು ಸ್ಟಡ್ಡನ್ನು ಚೇಂಜ್ ಮಾಡಿ ಅವರಿಗೆ ಕೊಡ್ಬೋದು. ನಿಮ್ಗೆ ಯಾವ ರೀತಿ ಅನಿಸ್ತು ಪ್ಲೀಸ್ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇದರಲ್ಲೂ ನಾನು ತುಂಬ ಪೀಸಸ್ ಮಾಡಿದ್ದೆ. ಇದರಲ್ಲಿ ಜಾಸ್ತಿ ಮಾಡಿದೆ ಏನಕ್ಕಂತ ಹೇಳಿದರೆ, ಇದು ಡೆಫಿನೆಟ್ಲಿ ಇದು ತುಂಬ ಜಾಸ್ತಿ ಹೋಗುತ್ತೆ, ಅಂದರೆ ಜನರು ಕೇಳ್ತಾರೆ. ಆ್ಯಂಡ್ ಮಕ್ಕಳಿಗೆ ದೊಡ್ಡವರಿಗೆ ಅಂತ ಸೈಜ್ ಇಲ್ಲ, ಕೆಲವರು ದೊಡ್ಡವರು ಚಿಕ್ಕ ಇಯರಿಂಗ್ಸ್ ಇರ್ತಾರಂತ ಹೇಳಿಬಿಟ್ಟು ಇದು ಜಾಸ್ತಿ ಮೂವಿಂಗಲ್ಲಿರೋದಂತ ಹೇಳಿಬಿಟ್ಟು ಆ ಇಯರಿಂಗ್ಸನ್ನು ನಾನು ಜಾಸ್ತಿ ಮಾಡಿದ್ದೀನಿ. ಆ್ಯಂಡ್ ಇದು ನೋಡಿ, ಇದು ಎಷ್ಟು ಕ್ಯೂಟ್ ಆಗಿದೆ, ಅಂದರೆ ಒಂದು ಸ್ಟಡ್ಡಲ್ಲಿ ಇರ್ಬೋದು, ನೀವು ಯಾವ ರೀತಿ ಚೂಸ್ ಮಾಡ್ತೀರಿ. ಸೊ ಆ ರೀತಿ, ಅಂದರೆ ಕೆಲವರಿಗೆ ಒಂದು ವೆಸ್ಟರ್ನ್ ಸ್ಟೈಲಲ್ಲಿ ಇಷ್ಟ ಆಗುತ್ತೆ ಅಂತ ಹೇಳಿದರೆ, ಕೆಲವರು ಡಿಫ್ರೆಂಟಾಗಿ ಇಷ್ಟಪಡ್ತಾರೆ. ಸೊ ಅವರಿಗಂತ ನಾನು ಬೇರೆ ಬೇರೆ ಡಿಸೈನಲ್ಲಿ ಮಾಡಿ, ಇದು ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ, ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಮೊದಲಿಂದ ನಿಮಗೆ ಹೇಳ್ತಾ ಇರೋದಂದರೆ, ಮೇಯ್ನ್ಲಿ ನೀವು ಹಾರ್ಡ್ ವರ್ಕ್ ಮಾಡಬೇಕು. ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರೋ ತನಕ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಯಾಕಂದರೆ ನಿಮ್ಮ ಇಯರಿಂಗ್ಸ್ಗೆ ಫಿನಿಶಿಂಗ್ ಇಲ್ಲ ಅಂದರೆ ಡೆಫಿನೆಟ್ಲಿ ಕಸ್ಟಮರ್ ಅಷ್ಟೊಂದು ಸಿಗಲ್ಲ. ಬಟ್ ನಿಮ್ಮ ಇಯರಿಂಗ್ಸ್ ಯಾರಿಗಾದರೂ ಇಷ್ಟ ಆದರೆ ಎಲ್ಲರೂ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ಇಯರಿಂಗ್ಸ್ ಎಲ್ಲ ನೋಡಿ, ಪ್ಲೀಸ್ ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ತುಂಬಾ ಡಿಸೈನ್ಸನ್ನು ನಿಮಗೆ ಈ ಒಂದೇ ವಿಡಿಯೋದಲ್ಲಿ ನೋಡೋಕ್ಕೆ ಸಿಗುತ್ತೆ, ಓಕೆನಾ. ಸೊ ನಿಮ್ಮದು ಫ್ರೆಂಡ್ಸ್ ಫ್ಯಾಮಿಲಿ ಯಾರಿಗಾದರೂ ಇಷ್ಟ ಇದ್ದರೆ ಡಿಸೈನನ್ನು ಪ್ಲೀಸ್ ಶೇರ್ ಮಾಡಿ, ಅವ್ರಿಗೂ ಫ್ಯೂಚರಲ್ಲಿ ಏನಾದರೂ ಬಿಸ್ನೆಸ್ ಮಾಡೋದಾಗಿರಲಿ ಅಥವಾ ಸ್ವಂತ ಯೂಸಿಗಾಗಿರಲಿ ಅವರು ಟ್ರೈ ಮಾಡ್ಬೋದು, ಓಕೆನಾ. ಸೊ ಯಾವುದು ಇಯರಿಂಗ್ಸ್ ಇಷ್ಟ ಆಗಿದೆ ಅಂಥೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇದು ನಾನು ಸ್ಟಡ್ಡನ್ನು ಆಲ್ರೆಡಿ ನಿಮಗೆ ತೋರಿಸಿದ್ದೆ ಯಾವ ರೀತಿ ಮಾಡೋದಂತ ಹೇಳಿಬಿಟ್ಟು. ಆ್ಯಂಡ್ ಆ ಟೈಮಲ್ಲಿ ನಾನು ನಿಮಗೆ ಹೇಳಿದ್ದೆ, ಅಂದರೆ ಈ ಸ್ಟಡ್ಡಿಗೆ ನನಗೆ
ಇಯರಿಂಗ್ಸನ್ನು ರೆಡಿ ಮಾಡಬೇಕಂತ ಹೇಳಿಬಿಟ್ಟು. ಸೊ ಆಬ್ವಿಯಸ್ಲಿ ನಾನು ತುಂಬಾ ಎಫರ್ಟ್ ಹಾಕಿ ತುಂಬಾ ಥಿಂಕ್ ಮಾಡಿಬಿಟ್ಟು ಯಾವ ರೀತಿ ಯಾವ ಡಿಸೈನ್ ಮಾಡಬೇಕಂಥೇಳಿ ಈ ಡಿಸೈನನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ನನಗೆ ಪರ್ಸ್ನಲಿ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು, ಯಾಕಂದರೆ ಸ್ಪೆಷಲಿ ಫಿನಿಷಿಂಗ್ ಆಗಿರಲಿ ಅಥವಾ ಒಂದು ಆ ಕಡೆ ಈ ಕಡೆ ಏನೂ ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಾನು ಲಾಸ್ಟ್ ಟೈಮ್ ತೋರಿಸ್ಬೇಕಾದ್ರೆ ನಿಮ್ಗೆ ಹೇಳಿದೆ ಈ ಸ್ಟಡ್ ಸಿಂಪಲಾಗಿ ಕಾಣ್ತಾ ಇತ್ತು, ಬಟ್ ಅದಕ್ಕೆ ಇಯರಿಂಗ್ಸ್ ಆದರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಇದಕ್ಕೆ ನೀವು ಚೆಕ್ ಮಾಡಿ, ನಾನು ಎಂಡಲ್ಲಿ ನಿಮಗೆ ಹಾಕಿರ್ತೀನಿ. ಇದು ನನಗೆ ಸಡನ್ಲಿ ಸ್ಟ್ರೈಕ್ ಔಟ್ ಆಯಿತು. ನನ್ನ ಹಸ್ಬೆಂಡ್ ಹೇಳಿದರು ಮಕ್ಕಳಿಗೆ ಏನಾದರೂ ಮಾಡಂತ ಹೇಳಿಬಿಟ್ಟಿದ್ದಕ್ಕೆ ನಾನು ಬ್ಯಾಂಗಲನ್ನು ಮಾಡಿದ್ದೆ. ಬಟ್ ಬ್ಯಾಂಗಲ್ ತುಂಬಾ ಚೆನ್ನಾಗಿತ್ತು, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ಪೇರೆಂಟ್ಸ್ ಆಗಿರಲಿ ಮಕ್ಕಳಾಗಿರಲಿ ತುಂಬ ಜನಕ್ಕೆ ಇಷ್ಟ ಆಯಿತು. ಅಂದರೆ ಸಿಂಪಲ್ ಆಗಿರೋ ಬ್ಯಾಂಗಲ್ಸ್, ಮಕ್ಕಳೆಲ್ಲ ಸಿಲ್ಕಿದು ಡ್ರೆಸ್ ಹಾಕ್ತಾರಲ್ವ, ಲೈಕ್ ಸ್ಕರ್ಟ್ ಆ್ಯಂಡ್ ಬ್ಲೌಸ್, ಅದಕ್ಕೆ ತುಂಬಾ ಟ್ರೆಡಿಷನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ರೆಡಿ ಮಾಡಿರೋದು. ಬಟ್ ಇದು ತುಂಬ ಮೂವಿಂಗಲ್ಲಿದೆ, ಸೊ ಅದಕ್ಕೆ ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನ್ಯೂ ಆರ್ಡರ್ ಏನಾದರೂ ಬಂದರೆ ಪುನಃ ನಾನು ರೆಡಿ ಮಾಡ್ತೀನಿ. ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ಇನ್ ಫ್ಯೂಚರಲ್ಲಿ ತುಂಬಾ ವೀಡಿಯೋಸನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಮೋಸ್ಟ್ ಪ್ರೊಬಬ್ಲಿ ಇಟ್ ಈಸ್ ಆಲ್ ಅಬೌಟ್ ದ ರೆಸ್ಪಾನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ಡೇ.